ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿಂದು ವರ್ಕ್ ಏನಂದ್ರೆ ಟಾಟಾ ಹಿಟಾಚಿ EX110 ಈ ಗಾಡಿದು ಸ್ವಿಂಗ್ ಡಿವೈಸ್ ಗೇರ್ ಆಯಿಲ್ ಅಲ್ಲಿ ಗ್ರೀಸ್ ಮಿಕ್ಸ್ ಆಗ್ತಾ ಇದೆ. ಮತ್ತೆ ಇದಕ್ಕೆ ಸ್ವಿಂಗ್ ಡಿವೈಸ್ ಇಲ್ಲಿ ಹಾಕ್ಬೇಕಾಗತ್ತೆ. ಗಾಡಿ ಹತ್ರ ಬಂದಿದ್ದೀನಿ, ಚೆಕ್ ಮಾಡೋಣ. ಇದೇ ಹಿಟಾಚಿ ಬಂದು ಚಿತ್ರದುರ್ಗದಲ್ಲಿ ಇರೋದು. ನೋಡಿ, ಸ್ವಿಂಗ್ ಡಿವೈಸ್ ಅಲ್ಲಿ ಗೇರ್ ಆಯಿಲ್ ಹೊರಗೆ ಬಂದ್ಬಿಟ್ಟಿದೆ. ಗ್ರೀಸ್ ಮೇಲೆ ಮಿಕ್ಸ್ ಆಯ್ತಂದ್ರೆ ಡಿವೈಸ್ ಇಲ್ಲಿ ಹೋದರೆ ಈ ಥರ ಆಗುತ್ತೆ. ಸ್ವಿಂಗ್ ಡಿವೈಸ್ ಓಪನ್ ಮಾಡೋಣ. ಹಿಟಾಚಿ ಆಪ್ರೇಟರ್ ದರ್ಶನ್ ಅಂತ. ದರ್ಶನ್ ಏನಾಗ್ತೈತಪ್ಪ? ಗೇರ್ ಆಯಿಲ್ ಬರ್ತೈತಾ ಇಲ್ಲಿಂದ? ಹೌದು, ಹಾಂ, ಗೇಜಿಂದ. ಹೈಡ್ರಾಲಿಕ್ ಆಯಿಲ್ ಏನು ಕಮ್ಮಿ ಆಗ್ತಾ ಇಲ್ಲ? ಹೆಂಗೈತೆ ಹಂಗೈತೆ, ಬರೀ ಇದು ಮಾತ್ರ ಹೊರಗೆ ಬರ್ತಿರೋದು. ಹಾಂ, ಸರಿ. ಸ್ವಿಂಗ್ ಮೋಟ್ರು ಪ್ಲಸ್ ಡಿವೈಸು ಓಪನ್ ಮಾಡ್ಬೇಕಾಗತ್ತೆ. ಡಿವೈಸಲ್ಲಿ ಸ್ಲೀವ್ ಏನಾರ ಹೋಗಿದ್ರೆ ಈ ಥರ ಆಗುತ್ತೆ, ಇಲ್ಲ ಬೇರಿಂಗ್ ಸೆಟ್ಟಿಂಗ್ ಏನಾರ ಹೋಗಿದ್ರೆ ಈ ಥರ ಆಗುತ್ತೆ. ಇದು ಅದೆಲ್ಲ ಓಪನ್ ಮಾಡೋಣ. ಏನಪ್ಪ ದರ್ಶನ್? ಸರಿ. ಮೋಟ್ರ್ ಓಪನ್ ಆಗಿದೆ. ಇಲ್ಲಿರುತ್ತೆ ಮೋಟ್ರ್. ಅದು ಇವಾಗ ಒಳಗಡೆ ಗೇರೆಲ್ಲ ತೆಗೆದು ಕೆಳಗಡೆ ಡಿವೈಸ್ ಓಪನ್ ಮಾಡೋಣ. ಸ್ವಿಂಗ್ ಡಿವೈಸ್ಗೆ 10 ಬೋಲ್ಟ್ ಬರುತ್ತೆ, 30 ಸೈಜು. ಅಷ್ಟು ಬೋಲ್ಟ್ ಬಿಚ್ಚಿಬಿಡೀನಿ. ಇದರ ಬೋಲ್ಟ್ ನಮ್ಮ ಮಷೀನಿಂದ. ಇವಾಗ ಡಿವೈಸು ಹೊರಗೆ ತಗೊಂಡ್ರೆ ಅದ್ರ ಬಾಟಮಲ್ಲಿ ಸೀಲ್ ಬರೋದು. ಇದನ್ನು ಓಪನ್ ಮಾಡ್ಕೊಂಡು ಚೆಕ್ ಮಾಡೋಣ. ನೋಡಿ, ಇದು ಸ್ವಿಂಗ್ ಡಿವೈಸು ಹೊರಗೆ ತಗೊಂಡಿದ್ದೀನಿ. ಡಿವೈಸ್ ಇದು ಇಲ್ಲಿ ಬಾಟಮಲ್ಲಿ ಸೀಲ್ ಬರೋದು. ಇದು ಏನಾಗಿದೆ ಅಂದರೆ ಇನ್ನೊಂದು ಇಲ್ಲಿ ಬೇರಿಂಗು. ಇದು ಬೇರಿಂಗು ಈ ಬಾಡಿಯಲ್ಲಿ ಟೈಟಾಗಿರ್ಬೇಕು. ಔಟ್ರ್ ಕೋನು ಇದರಲ್ಲಿ ಏನಾಗ್ಬಿಟ್ಟಿದೆ, ಫ್ರೀ ಆಗ್ಬಿಟ್ಟೈತೆ. ನೋಡ್ರಿ, ಕೋನ್ ಸಮೇತ ತಿರುಗ್ತೈತೆ. ನೋಡ್ತಿದ್ದೀರ, ಕೋನ್ ಸಮೇತ ತಿರುಗ್ತೈತೆ. ಈ ಥರ ತಿರುಗಿದ್ರೆ ಗ್ರೀಸು ಮೇಲಕ್ಕೆ ಬಂದ್ಬಿಡುತ್ತೆ. ಕೆಳಗಡೆ ಇರೋ ಗ್ರೀಸು ರೊಟೇಷನ್ ಆದಾಗ ಪ್ರೊಪೆಲ್ಲರ್ ಶಾಫ್ಟಿಂದ ಮೇಲಕ್ಕೆ ಬಂದು ಗೇರ್ ಆಯಿಲು ಹೊರಗೆ ಉಗ್ತೈತೆ. ಅದಕ್ಕೆ ಇವಾಗ ಇದನ್ನು ಪ್ರೆಸ್ಸಿಂಗಲ್ಲಿ ಓಪನ್ ಮಾಡ್ಬೇಕು ಶಾಫ್ಟು. ಈ ಬಾಡಿ ಐತಲ್ಲ, ಡಿವೈಸ್ ಬಾಡಿ, ಇದನ್ನು ವೆಲ್ಡಿಂಗ್ ಆರ್ ರಾಡ್ ವೆಲ್ಡಿಂಗ್ ವೆಲ್ಡಿಂಗ್ ಮಾಡಿ ಬೇರಿಂಗ್ ಸೈಜ್ಗೆ ಟರ್ನ್ ಮಾಡಿ ಟೈಟಾಗಿ ಕೂರಿಸ್ಬೇಕಾಗತ್ತೆ ಬೇರಿಂಗ್. ಆವಾಗ ನಮಗೆ ಗ್ರೀಸ್ ಹೊರಗೆ ಬರಲಿಕ್ಕೆ ಕಂಪ್ಲೇಂಟ್ ಸಾಲ್ವ್ ಆಗುತ್ತೆ. ಇವಾಗ ಇದನ್ನು ಕೆಳಗಡೆ ಬಾಟಮ್ ಸೈಡು ಪ್ಲೇಟ್ ಓಪನ್ ಮಾಡಿ ನೋಡೋಣ. ಇದು ಸ್ಮಾಲ್ ಬೇರಿಂಗ್, ಇದು ಮೇಲೆಗಡೆ ಬರೋದು. ನೆಕ್ಸ್ಟ್ ಕೆಳಗಡೆ ಬಿಗ್ ಬೇರಿಂಗ್ ಬರುತ್ತೆ, ಅದು ಯಾವ ಥರ ಐತೆ ಚೆಕ್ ಮಾಡೋಣ.
ಈ ಪಾರ್ಟ್ ಸ್ವಿಂಗ್ ಡಿವೈಸ್ ಬಾಟಮಲ್ಲಿರುತ್ತೆ. ಇದ್ರ ಸ್ವಿಂಗ್ ಡಿವೈಸ್ದು ಪ್ರೊಪಲ್ಲರ್ ಶಾಫ್ಟು. ಆಮೇಲೆ ಸೀಲು ಇಲ್ಲಿರೋದು ಸೀಲ್, ಇದು ಕಾಣ್ತೈತಲ್ಲ ಸೀಲ್. ಈ ಸೀಲ್ ಹಾಕ್ಬೇಕಂದ್ರೆ ಪ್ಲೇಟ್ ಓಪನ್ ಮಾಡಬೇಕು. ಇದು ಓಪನ್ ಮಾಡೋಕ್ಕೆ ಮುಂಚೆ ಇಲ್ಲಿ ಒಂದು ಲಾಕ್ ಕೊಟ್ಟಿರ್ತಾರೆ, ಸುತ್ತ ಇರುತ್ತೆ ರಿಂಗು. ಈ ರಿಂಗು ಓಪನ್ ಮಾಡ್ಕೊಂಡ್ರೆ, ಈ ರಿಂಗ್ ಓಪನ್ ಮಾಡಿಕೊಂಡು ಇದು 16 ಸೈಜಿಂದು ಬೋಲ್ಟು ಒಂದು 10 ಬರುತ್ತೆ. 10 ಬೋಲ್ಟ್ ಓಪನ್ ಮಾಡಿದ್ರೆ ಪ್ಲೇಟ್ ಹೊರಗೆ ಬರುತ್ತೆ. ಪ್ಲೇಟ್ ಓಪನ್ ಮಾಡೋಣ. ಇದು ರಿಂಗ್, ಇದು ಲಾಕ್ ರಿಂಗ್. ಸೀಲ್ ಕವರ್ ಇದು ಸೀಲ್ ನೋಡಿ. ಇದು ಕಾಣ್ತಿದ್ರಲ್ಲ, ಇದು ದೊಡ್ಡ ಬೇರಿಂಗ್ ಕೋನ್. ಇದು ಒಳಗಡೆ ಬೇರಿಂಗ್ ಇರುತ್ತೆ. ಇದು ಬಂದ್ಬಿಟ್ಟು ಸ್ಲೀವ್. ಇವಾಗ ನಾವು ನೆಕ್ಸ್ಟ್ ಈ ಸ್ಲೀವ್ ಒಂದು ಚೇಂಜ್ ಮಾಡಬೇಕು. ಈ ದೊಡ್ಡ ಬೇರಿಂಗು ಹೈಡ್ರಾಲಿಕ್ ಪ್ರೆಸ್ಸಿಂಗಲ್ಲಿ ಓಪನ್ ಮಾಡಿಸಿ ಬೇರಿಂಗ್ ಸೆಟ್ಟಿಂಗ್. ಈಗಂತೂ ತಿರುಗ್ತಾ ಇಲ್ಲ ಕೈಯಿಂದ, ಸಣ್ಣ ಬೇರಿಂಗ್ ತಿರುಗ್ತೈತೆ, ಇದು ತಿರುಗ್ತಾ ಇಲ್ಲ. ಪ್ರೆಸ್ಸಿಂಗ್ ಮಾಡಿಸಿ ಚೆಕ್ ಮಾಡ್ಸೋಣ. The next day. ಸ್ವಿಂಗ್ ಡಿವೈಸ್ ರೆಡಿ ಮಾಡಿಸಿದ್ದಾರೆ. ಬೇರಿಂಗ್ ಸೆಟ್ಟಿಂಗು ಇದೆಲ್ಲ ಬ್ರಾಸ್ ವೆಲ್ಡಿಂಗ್ ಮಾಡಿ ಕೋನ್ ಟೈಟಾಗಿ ಪ್ರೆಸ್ ಮಾಡಿರೋದು. 2 ಬೇರಿಂಗ್ ಮಾಡ್ತೀರಣ್ಣ? 2 ಬೇರಿಂಗ್ ಆಯಿತು. ಸ್ಲೀವ್ ಮತ್ತು ಓರಿಂಗ್, ಈ ಸ್ಲೀವ್ ಮತ್ತು ಒಳಗಡೆ ಓರಿಂಗ್ ಬರ್ತದೆ, 2 ಚೇಂಜ್ ಮಾಡಿದ್ದಾರೆ. ಇವಾಗ ಬಾಟಮಲ್ಲಿ ಸೀಲು, ಈ ಪ್ಲೇಟಿಗೆ ಈ ಸೀಲ್ ಕೂರುತ್ತೆ. ಫಿಟ್ ಮಾಡ್ಕೊಂಬಿಡೋಣ. ಸ್ವಿಂಗ್ ಡಿವೈಸ್ ಇಲ್ಲಿದು ಪ್ಲೇಟಿಗೆ ಕೂರುತ್ತೆ. ಹಾಕಾಯಿತು. ಇದನ್ನು ಚೆಸ್ಸಿಗೆ ಫಿಟ್ ಮಾಡ್ಬಿಡೋಣ. ಡಿವೈಸ್ ಇದು, ಈ ಡಿವೈಸ್ ಬಂದು ಇಲ್ಲಿ ಫಿಟಪ್ ಆಗುತ್ತೆ. ಹಂಗೆ ಎತ್ತೆ ತಿಕ್ಕಿದ್ರೆ ಅವಕ್ಕೆ ಇವು ಏನೋ ಸುರಿದಾಗಲ್ಲ ಅನ್ಸತ್ತೆ. ಕೆಳಗಡೆ ಎಲ್ಲ ಡಿವೈಸ್ ಎಲ್ಲ ಫಿಟ್ ಆಗಿದೆ. ನೆಕ್ಸ್ಟ್ ಕ್ಯಾರಿಯರ್ಗಳು ಕೂರಿಸಿ ಮೋಟರ್ ಫಿಟ್ ಮಾಡೋಣ.
ಕ್ಯಾರಿಯರ್ ಎಲ್ಲ ಫಿಟ್ ಆಗಿದೆ. ಈ ಪಾಯಿಂಟಲ್ಲಿ ಅನೋಬಾಂಡ್ ಅನ್ನೋದು ಹಾಕಬೇಕಾಗತ್ತೆ. ಅನೋಬಾಂಡ್ ಯಾಕೆ ಹಾಕ್ತಾರೆ ಅಂದರೆ ಇದಕ್ಕೆ ಇಲ್ಲಿ ಓರಿಂಗ್ ಯಾವುದು ಬರೋಲ್ಲ, ಹಸಿ ಲೀಕೇಜ್ ಗೇರಲ್ಲಿ ಇರುತ್ತೆ. ಇದರಲ್ಲಿ ಹಸಿ ಲೀಕೇಜ್ ಬರಬಾರ್ದು ಅನ್ನೋಕ್ಕೆ ಇಲ್ಲಿಗೆಲ್ಲ ಅನೋಬಾಂಡ್ ಹಚ್ಚಿ ಟೈಟ್ ಮಾಡಬೇಕಾಗತ್ತೆ. ಇದು ಅನೋಬಾಂಡ್ ಏನಾಗುತ್ತೆ, ಆರಿದ ಮೇಲೆ ಒಂಥರ ರಬ್ಬರ್ದು ಸೀಲೆಂಟ್ ಆದಂಗೆ ಆಗುತ್ತೆ. ಸ್ವಿಂಗ್ ಮೋಟ್ರ್ ಎಲ್ಲ ಫಿಟ್ ಆಗಿದೆ. ನೆಕ್ಸ್ಟ್ ಪೈಪ್ ಕನೆಕ್ಷನ್ ಕೊಟ್ಬಿಡೋಣ. ಈ ಪಾಯಿಂಟಲ್ಲಿ ಗೇರ್ ಆಯಿಲ್ ಇದಕ್ಕೆ 3.5 ಲೀಟರ್ ಹಿಡಿತತೆ. ಸ್ವಿಂಗ್ ಮೋಟ್ರ್ ಎಲ್ಲ ಕ್ಲೀನಾಗಿ ಒರೆಸಿದ್ದಾರೆ. ಇವಾಗ ದರ್ಶನ ಸ್ಟಾರ್ಟ್ ಮಾಡಪ್ಪ, ಗಾಡಿ ಚೆಕ್ ಮಾಡೋಣ.
ಏನಾರ ಲೀಕೇಜ್ ಆಯ್ತಾ ನೋಡೋಣ. ಆಯಿಲ್ ಲೀಕೇಜ್ ಇಲ್ಲ. ಓಕೆ, ನೆಕ್ಸ್ಟ್ ದರ್ಶನಿಗೆ ಕೇಳೋಣ ಹೆಂಗೈತಂತ. ದರ್ಶನ್ ಹೆಂಗಪ್ಪ, ಸರಿ ಆಯ್ತು ಈಗ? ಕರೆಕ್ಟ್ ಆಯ್ತಲ್ಲ ಗೇರ್ ಆಯಿಲು? ಸರಿ. ನಮ್ಮ ಅರುಣ್ ಅಂತ, ಇವ್ರ ಹತ್ರ ಸೆಂಟ್ರಿಂಗ್ ಸಾಮಾನಿಂದ ಎಲ್ಲ ಸ್ಪೇರ್ ಸಿಗುತ್ತೆ. ಅಣ್ಣ ಎಲ್ಲಿ ಬರುತ್ತೆ ನಿಮ್ಮ ಅಂಗಡಿ? ಅಣ್ಣ ಇಲ್ಲಿ ಆಜಾದ್ ಮಿಲ್ ಹತ್ರ ಐತಲ್ಲ, ಅಲ್ಲಿ ಬರುತ್ತೆ. ಎಲ್ಲಿ ಆಜಾದ್ ಮಿಲ್ ಅಂದ್ರೆ ಯಾವ ಊರಿದು? ಇಲ್ಲೇ ಚಿತ್ರದುರ್ಗ. ಚಿತ್ರದುರ್ಗ. ಹಾಂ ಹಾಂ. ಪ್ರತಿ ಒಂದು ಗಾರೆ ಕೆಲಸ ಸಾಮಾನ, ಸೆಂಟ್ರಿಂಗ್ ಸಾಮಾನ, ಜಾಕು, ನಿಮ್ಗೆ ಹೈಟು ಸರ್ವೆ ಹಾಕಿ ಪೋಲ್ಸಲ್ ಹಾಕಿ ಮುರ್ಕೊಂಡ್ ಬೀಳೋ ರೇಂಜ್ ಇದ್ರೆ ಕಬ್ಬಣದಲ್ಲಿ ಹಾಕೊಡ್ತೀವಿ. ಪ್ರತಿ ಒಂದು ಸಾಮಾನ ಸಿಗುತ್ತೆ ನಿಮಗೆ. ಇಟ್ಟಿಗೆ ತೊಂದರೆ ಆದರೆ ಇಟ್ಟಿಗೆದಲ್ಲಿ ಸಿಗುತ್ತೆ, ಶೆಡ್ಡು ಸಿಗುತ್ತೆ. ಮತ್ತು ಕಾಂಕ್ರೀಟ್ ಹೊಡೆಯೋ ಮಿಷಿನು ನಿಮಗೆ ಈಗ ಉಳಿ ಸುತ್ತಿಗೆ ಹೊಡೆದ್ರೆ ಕೈ ಕಾಲು ಎಲ್ಲ ನೋವು ಬರ್ತವೆ. ಅದಕ್ಕೆ ಮಿಷಿನ್ ಅಂತಲೇ ಬಂದಿರುತ್ತೆ, ವೈಬ್ರೇಟ್ರು ಅದು. ಮತ್ತು ಕಾಂಕ್ರೀಟ್ ಕೆಲಸ ಮಿಷಿನು ಸಿಗುತ್ತೆ ನಮ್ಮಲ್ಲಿ. ಎಲ್ಲ ಸಿಗುತ್ತೆ, ಟೋಟಲ್ ಎಲ್ಲ ಸಿಗುತ್ತೆ ನೋಡ್ರಿ. ಅತೀಕ್ ಅಂತ ಹೇಳಿ ನಂಬರು ಕೆಳಗೆ ಹಾಕಿವಿ, ಕೆಳಗೆ ಹಾಕಿದಾರೆ. ಇವರು ಚಿತ್ರದುರ್ಗದವ್ರು ಇವರು, ಹೌದ್ರಾ? ಸರಿ, ಆಯ್ತು. ಓಕೆ, ಬಾಯ್. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಗಂಟೆ ಹೊಡಿರಿ. ಟಾಟಾ ಹಿಟಾಚಿ EX110. ಈ ಹಿಟಾಚಿದು ಸ್ವಿಂಗ್ ಡಿವೈಸಲ್ಲಿ ಗ್ರೇಸ್ ಮಿಕ್ಸ್ ಆಗ್ತಿತ್ತು. ಡಿವೈಸ್ ಓಪನ್ ಮಾಡಿದರೆ ಒಳಗಡೆ ಬೇರಿಂಗ್ ಸೆಟ್ಟಿಂಗ್ ಹೋಗಿದ್ದು. ಬೇರಿಂಗ್ ಸೆಟ್ಟಿಂಗ್ ಮಾಡಿಸಿ ಹೊಸ ಸ್ವಿಂಗ್ ಡಿವೈಸ್ ಇಲ್ಲಿ ಹಾಕಿ ಫಿಟ್ ಮಾಡಿದ್ದೀನಿ. ಗೇರ್ ಆಯಿಲ್ ಏನು ಕರೆಕ್ಟಾಗಿದೆ, ಮತ್ತು ಯಾವುದು ಆಯಿಲ್ ಏನು ಲೀಕೇಜ್ ಇಲ್ಲ. ಮತ್ತು ಈ ಗಾಡಿದು ವರ್ಕು ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.